ಕುಲ್ಲನ್ ಬಿಡ್ತದಾ ನೀರೇ ಆಯ್ತು ನೀರಿ ಇದು ಎಂತಕ್ಕೆ ಹಾಕಿದಂದ್ರೆ ಸಚಿನ್ ಒಂದು ಆಯ್ಕೆ ಮಾಡಿ ಬಂಡ ಇದು ಎಂಚಲೆನ್ನ ಬುಲೆಟ್ ಪಿಂಕ್ ಕಲರ್ ಆತ ಸೊ ಏನ ಬುಲೆಟ್ ಒಂಜಿ ಚೂರು ಟಚ್ ಇಪ್ಪಡಂದು ಪಿಂಕ್ ಕಲರ್ ಇಡೆ ನೀರಿ ಅಂದು ಬರೀ ಪಾಯ್ ಏನು ಶಟರ್ ಬಕ್ ಕಮೆಂಟ್ ಮಾಡ್ತೇನೆ ನಾನು ಥ್ಯಾಂಕ್ ಯು ಸೊ ಮಚ್ ನಮ್ಮ ಯಾವ ರೈಡ್ ಏನು ಹಿಮಾಲಯನ್ ಸೆಟ್ ಆಣದ ಬರೀ ಅದು ಫಸ್ಟ್ ಇನ್ನು ಇಲ್ಲೊಂದು ಸೆಟ್ ಅವ ಮತ್ತೆ ರೈಡ್ ಬರ್ಬೇಕು ಹಾಂ KTM ಉಂಡತಾ ಅವೇ ಹಾಂ ಫ್ರೆಂಡ್ಸ್ ಒಂಜಿ ಪೂರ ಬಲೆ ಸಚಿನ್ ಅಣ್ಣ ಬಲೆ ಫ್ರೆಂಡ್ಸ್ ಕಸಿನ್ಸ್ ಪೂರ ಏ ಬಲೆ ಮಾರೇ ಈಗ ಸರಿ ನೋಡು ಬರೀ ಡೈಲಾಗ್ ದಾದ ಬಿಡ್ಪು ನೀ ಅಣ್ಣ ಆಕಾಶ ತೂ ಯೋ ಹಂಗ್ಯೋ ಥ್ಯಾಂಕ್ ಯು ಸೊ ಮಚ್ ಒಂದು ಸ್ವೀಟ್ ಅಂತ ನಂಬೋಲೆ ಮಾರೆ ನಿಗು ಬರ್ತೀನಿ ಈ ಆಲ್ರೆಡಿ ದಪ್ಪಲ್ಲ ಕೂಡ ದಪ್ಪ ಅದು ಮೇರ್ಗೆಲ್ಲ ಸರಿ ದಾದ ಪಾತಿರೋನ್ನ ಗೊತ್ತೋ ನಮ್ಮನೆ ಅರ್ಥ ಮಾಡ್ದು ನೋಡಿ ಒಂದು ನಕಲ್ ಗಾರ್ಡ್ ಒಂದು ಪಾಡಿ ಬಕ್ಕ ರೇಡಿಯೇಟರ್ ಗಾರ್ಡ್ ರ್ಯಾಶ್ ಗಾರ್ಡ್ ಹಾಂ ಸ್ವೀಟ್ ಇದಲ್ಲ ಫಸ್ಟ್ ಸೂರಜ್ ತಿನ್ನು ಮಾರೇ ಸ್ಟೈಲ್ ಮಾಡ್ಬಿಡ್ಸಿ ಹಿರೇ ಕೊರ್ಕ ಬೈ ಹಿರೇ ಕೊರ್ಕ ಅತ್ತಿ ಸಚಿನ್ ಅಣ್ಣ ಆಯೇ ಗಿಫ್ಟ್ ಕೊರಿಯೆ ಹೆಂಗೆ ಭಾರಿ ಖುಷಿ ಅಣ್ಣ ಹೆಂಗಲ್ಲ ದೋಸ್ತಿನಗಳು ಗಿಫ್ಟ್ ಕೊರಿಯೆ ನಾನು ಬಕ್ಕ WD-40 ಕೊರಿಯೆ ಟಸ್ಟ್ ಬರ್ತುಂಗೆ ರಾಯಲ್ ಎನ್ಫೀಲ್ಡ್ ಆಯನ ಗಾಡಿ ಇತ್ತೆಲ್ಲ ಓಲ್ ಅನ್ಕೊಂಡ ಸರ್ವಿಸ್ ಸೆಂಟರ್ ಉಂಟು TVS ಓಲೆ ಪಿದೆ ಪೈ ತೆಲೆ ಬಲ್ತೆ ಪಿದೆ ಪೈ ನಮ್ಮ ಪೂರ ಲಾಯಲಿ ರಾಯಲ್ ಎನ್ಫೀಲ್ಡ್ ಸೊ ಈರ್ಲೊಂಜಿ ಲಾಯಲಿ ಚೂರು ನಾಳೆ ಎಂಚಿಂಚ ಅವರಿಚ್ಚು ಮೇರೆಗೆ ಏನೇನು ಸ್ವೀಟ್ಗೆ ತಾನೆ ಏ ಬಾಯ್ಸ್ ಸ್ವೀಟ್ಗೆ ತಾನೆ ಸೀಟ್ ತಗೊಳ್ಳಿ ಓಲ್ ರಸ್ಟ್ ಓಲರ್ ಮ್ಯಾನೇಜರ್ ಅಲ್ಲಿ ಮೊಗಲೇ ಕೊಂಚ ಸಿಕ್ಕು ನೈಕ್ಲ ಮಾರೆ ಮ್ಯಾನೇಜರ್ ಬಲೆ ಮೂಜಿ ಮಾಡೋದು ಸೇಮ್ ಉಂಟು ಸ್ಪ್ರೇ ಮುಲ್ ಉಂಟು ರೆಡಿ ಉಂಟು ಏ ಬರ್ಚಿ ಬಾರೆ ಅಂಚಿತ ಪುರ ಕಿಂಕಿಂಜ ಪುರ ಅವನ್ ಇಪ್ಪುಣಿ ನಮ್ಮ ದಾಲಾಲ್ ಬರ ಇದ್ದಿ KTM ಬರ ತೆಲ್ಪು ಏರೆಗ ಇಲ್ಲಿ ಇರೋದೆಲ್ಲ KTM ಓನರ್ ಯಮಹ TVS ಬಜಾಜ್ ರಾಯಲ್ ಎನ್ಫೀಲ್ಡ್ ಇರಲ್ಲ ನಮ್ದು ಕೊಂಕಣಿ ಇತ್ತಲ್ಲ ರಾಯಲ್ ಎನ್ಫೀಲ್ಡ್ ನೋಡಿ ಇವೇ ಇತ್ತಲ್ಲ ರಾಯಲ್ ಎನ್ಫೀಲ್ಡ್ ಬೇತೆ ಇರಲ್ಲ ರಾಯಲ್ ಎನ್ಫೀಲ್ಡ್ ಅಮೇರುಲ್ಲ ಇರುತ್ತೆ ಅಮೇರುಲ್ಲ ರಾಯಲ್ ಎನ್ಫೀಲ್ಡ್ ಇವಂದು KTM ಇದ್ರ ಇವಂದು ರಾಯಲ್ ಎನ್ಫೀಲ್ಡ್ ಸೊ ನಾನು ಇದು ಹೇಳಿದಲ್ಲ ನಂದು ಬುಲೆಟ್ಸ್ ಪಿಂಕ್ ಕಲರ್ ಅಲ್ಲ ಸೊ ಪಿಂಕ್ ಇದೊಂದು ಟಚ್ ಇರಲಿ ಅಂತೇಳಿ ನಾನು ನಿರಿ ಅಂತ ಪಿಂಕಲ್ಲಿ ಬರ್ಸಿದ್ದೆ ಈ ಡೇಗೆ ನಾನು ಎಷ್ಟು ಟೈಮಿಂದ ನಾನು ವೆಯ್ಟ್ ಮಾಡ್ತಿದ್ದೆ ಗೊತ್ತಾ ಫೈನಲಿ ಬಂತು ಬೈಕ್ ತುಂಬ ಖುಷಿ ಆಗ್ತುಂಟು ಹೆವಿ ರೈಡ್ ಎಲ್ಲ ಸ್ಟಾರ್ಟ್ ಮಾಡಲ್ಲ ಸಾಯಿ ಹೇಗೆ ಫೀಲ್ ಆಗ್ತುಂಟು ನಿನ್ನ ಡ್ರೀಮ್ ಬೈಕ್ ಯಾವುದು ರಾಯಲ್ ಎನ್ಫೀಲ್ಡ್ ಇವೊಂದು ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ ಕೈ ಕೂಡ ಕೆಟ್ಟು ಬೇಡ ಮಾಡ ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ 450 ಇನ್ನು ಡ್ರೀಮ್ ಬೈಕ್ ಅದಕ್ಕೆ ಇವನು ಸಹ ಇದ್ದೆ ಇವತ್ತು ಇಲ್ಲಿ ನೆಕ್ಸ್ಟ್ ಜಾಬ್ ಸಿಕ್ಕಿ ದುಡ್ಡು ಸೇವ್ ಮಾಡಿ ಬೈಕ್ ತಗೊಳ್ಳೋದು ಹಿಮಾಲಯನ್ 450 ಎಂತ ಹೇಳ್ತೀವಿ GB ಸೊ ಇದರಲ್ಲಿ ಬೇರೆ ಎಲ್ಲ ಬೈಕ್ ಸಹ ಟ್ಯೂಬ್ ರಿಮ್ಸ್ ಬರೋದು ನಂದು ಕಸ್ಟಮೈಸ್ ಎಡಿಷನ್ ಟ್ಯೂಬ್ಲೆಸ್ ರಿಮ್ಸ್ ಬೇರೆ ರಿಮ್ ತಗೊಂಡಿದ್ದೆ ನೀವು ನೆಕ್ಸ್ಟ್ ವೀಡಿಯೋದೆಲ್ಲ ನೋಡ್ತೀರಿ ಟ್ಯೂಬ್ಲೆಸ್ ಇದೆ ರಿಮ್ಸ್ ತಗೊಂಡಿದ್ದೆ ನಾನು ಅಲ್ಲ ಟ್ಯೂಬ್ ರಿಮ್ಸ್ ಗೋಲ್ಡನ್ ಕಲರ್ ರಿಮ್ ಅದನ್ನ ಸ್ಪೈಡರ್ ಮ್ಯಾನ್ ಚಡ್ಡಿಲ ಮ್ಯಾಚಿಂಗ್ ಬರ್ಪುಂಡ್ರು ಈಚೀಚ್ ಬರ್ಪುಂಡು ಹಾಂ ಬರ್ಪುಂಡು ಈ ಪಾರ್ದಜ ಮುಂದೆ ತೆಂಚ ಬಾಡ್ಗ ಬೇಡ ಈಗಲೇ ಆಗ್ತದೆ ಹಾಂ ಹೆಂಗಿತ್ತ ಖುಷಿ ಚಡ್ಡಿಲ್ಲ ಸೂಪರ್ಣದ ಏ ಹ್ಯಾಂಡ್ಸಮ್ ಬಾಯ್ ಎಂಚ ನಿನ್ನಲಗ ನಮ್ಮದು ಗ್ರೂಪಲ್ಲಿ ಮೋಸ್ಟ್ ಹ್ಯಾಂಡ್ಸಮ್ ಅಂದ್ರೆ ಅವ ಹರ್ಷಿತ್ ಹಾಂ ಕೊಡೊಂದು ಹರ್ಷಿತ್ ಅತ್ತೆ ಬ್ರೋ ಯಾನು ಬೇತೆಗಳಿಗೆ ಪಾಯಿಂಟ್ ಬಂತಂದಿಲ್ಲ ಹ್ಯಾಂಡ್ಸಮ್ ಬಂದಿತ್ತು ಮೇರ್ನ ಮಾನಿತ್ತಲ್ಲ ಶೇಪ್ ಇತ್ತ ಕ್ರೇಜ್ ಇತ್ತು ಜನ ಗಾಡಿ
ಹಾಂ ಓಕೆ ಲಾಸ್ಟ್ ಟೈಮ್ ಎಲ್ಲ ಕೊಂಚ ಆಫರ್ ಮಾಡ್ತೀವಿ ಜಾಗ್ರತೆ అవును ಮತ್ತೊಂದು ಕೆಲವು ಉಂಟು ಹಾಂ ಗುಡ್ ಈಗ ಫಾರ್ ದ ವೆರಿ ಫಸ್ಟ್ ಟೈಮ್ ಮೈನ್ ಸ್ಟ್ಯಾಂಡ್ ತೆಗೆಯುವ ಆಡೋದು ಓಕೆ ಬೇ ಹಾಂ ಕಾರೆಕ್ಕೊಂಡ್ಯಾ ಕಾರೆಕ್ಕೊಂಡು ಒಂದು ಸೀಟ್ ಹೈಟ್ ತಿರ್ತುಂಡ ಅಂದ್ಯಾ ನನ್ನಲ್ಲಿ ಹೈಟ್ ಮಲ್ಪೊಳಿ KTM ಲಕತ್ ಆ ಯಮಹ ಲಕ ಬರತ್ತೆ TVS ಲಕಲತ್ ರಸ್ಟಾಪುರ ಎప్పుడు ಬರೋದಾ ಚೇಂಜ್ ಮಾಡ್ತ ನಾನು ಹೋದ್ ನಿಗಲಲ್ಲೇ ಇದೆ ಆಯ್ತಾ ಮಾರೇ ಇಲ್ಲ ನೋಡಿ ಈಗ ಬೈಕ್ ನಾನು ಸ್ಟ್ಯಾಂಡ್ ಹಾಕ್ತಾನಲ್ಲ ಇದು ಆ್ಯಕ್ಚುಲಿ ಇಷ್ಟು ಸ್ಟ್ರೈಟ್ ಇರ್ತದೆ ಸ್ಟ್ಯಾಂಡ್ ಹಾಕಿದಾಗ ಇಷ್ಟು ಕೆಳಗೆ ಬರ್ತದೆ ಆದರೆ ಇದರಲ್ಲಿ ಒಂದು ಎಕ್ಸ್ಟೆಂಡೆಡ್ ಸ್ಟ್ಯಾಂಡ್ ಅಂತ ಆಕ್ಸೆಸರಿ ಸಿಗ್ತದೆ ಸೊ ಇವ್ರದ್ದು ಪ್ರಾಬ್ಲಮಿಗೆ ಇವ್ರ ಹತ್ರನೇ ಸೊಲ್ಯೂಷನ್ ಉಂಟು ಗೊತ್ತಾಣದ ಕೇಂಡದ ಯಮ KTMದಾಗಲೇ ಮಾತಾ ಗಾಡಿ ಕೊಡೋಗ್ಲೇ ಒಂದು ಎಕ್ಸ್ಟೆಂಡೆಡ್ ಸ್ಟ್ಯಾಂಡ್ ಕೊಡ್ಬೋದಿತ್ತು ಎಕ್ಸ್ಟೆಂಡೆಡ್ ಸ್ಟ್ಯಾಂಡ್ ಆದರೆ ಇಷ್ಟು ನಿಲ್ತದೆ ಆಯಿತಾ ಇದು ನಾವು ಇಷ್ಟು ಕೆಳಗೆ ತರ್ತದೆ ನೋಡಿ ಇಷ್ಟು ಕೆಳಗೆ ಮತ್ತೆ ಎಂತ ಆಗ್ತದೆ ನಾವು ಕೆಲವು ಸಲ ಸ್ಟ್ಯಾಂಡ್ ಇರುವಾಗಲೇ ನಾವು ಹೀಗೆಲ್ಲ ಕೂತ್ಕೊಳ್ತೇವಲ್ಲ ಕೂತ್ಕೊಂಡು ಸ್ಟ್ಯಾಂಡ್ ಫುಲ್ ಬೆಂಡ್ ಆಗ್ತದೆ ನಮ್ಮ ಕುಲ್ಲು ಬೇತಗುಲ್ ಕುಲ್ಲು ಬೇರೆ ತ್ರೀ ಟು ಒನ್ ಪಪ್ಪಲ್ಲಿ ಎತ್ತೊಂದಿಲ್ಲ ರೀ ಓ ಅಂಚೆ ಟಾರ್ಕ್ ಕಮ್ಮಿ ಹತ್ತು ಬ್ರೋ ಇಮ್ಮೇಲೆ ವೆಯ್ಟ್ ಜಾಸ್ತಿ ಆಕಾಶ್ ಬೈಕ್ ಹಾಗೆ ಉಂಟು ಸೂಪರ್ ಅಲ್ಲ ನಿಂಗೆ ಖುಷಿ ಆಯ್ತಲ್ವಾ ಖುಷಿ ಮತ್ತು ನಿಮ್ಮ ಮುಖದಲ್ಲಿ ಖುಷಿ ತೋರ್ತಿಲ್ಲ ಖುಷಿ ಇದ್ದೇವ ಓಕೆ ಕಂಗ್ರಾಚುಲೇಷನ್ ಥ್ಯಾಂಕ್ ಯು ಸೊ ಮಚ್ ರೈಡರ್ ಮೇಲೆ ನೀವಿಲ್ಲ ಒನ್ ರೈಡ್ ಗುಲ್ಲ ಈ ಬೋರ್ಡ್ಸ್ ಎಲ್ಲರೂ ಹೊರಟಿದ್ದಾರೆ ಈಗ ಇವ್ರು ಹೋಗ್ತಾರಂತೆ ಪ್ರಜ್ವಲ್ ಸೊ ಒಳ್ಳೊಳ್ಳೆ ಫೋಟೋಸ್ ಎಲ್ಲ ತೆಗೆದು ನೀವೀಗ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರಿ ಈ ವಿಡಿಯೋ ಸ್ವಲ್ಪ ಲೇಟ್ ಬಂದದ್ದು ಆಫ್ಟರ್ 2-3 ಡೇಸ್ ಫಸ್ಟ್ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರಲ್ಲ ಫೋಟೋಸ್ ಎಲ್ಲ ಸೊ ಅದೆಲ್ಲ ಫೋಟೋಸಲ್ಲಿ ಇವರೇ ತೆಗೆದು ಇವ್ರು ಮತ್ತೆ ಅವ ಹಾಂ ಅದು ಇನ್ಸ್ಟಾಗ್ರಾಮ್ದು ಫೋಟೋಸ್ ಪೋಸ್ಟ್ ಮಾಡಿದೆ ನಾವು ಈರಿಗೆ ಎತ್ತಿನತ್ತ ಅಂಚೆ ಬಣ್ಣಿ ಈಗ ಕನ್ನಡ ಬರ್ಪೂಜ ಪೋಸ್ಟ್ ಮಾಡಿದ್ರೆ ಅಂತ ಫೋಟೋಸ್ ಬ್ರೋ ಒಂದು 2 ದಿನ ಬೊಕ್ಕ ಬರ್ಪುನು ಹಾಂ ಓಕೆ ಇನ್ನಿದ್ದ ಯಾ ನಿನ್ನೆ ಪೋಸ್ಟ್ ಮಾಡ್ಪೆ ಒಂದು ಬಿಡಿ 2 ದಿನ ಬೊಕ್ಕ ಬರ್ಪುನು ಅಂಚೆ ಬಣ್ಣಿ ಪೋಸ್ಟ್ ಮಾಡಿ ನೋಡಿ ಒಂದೇನ ಲೈವ್ ಅನ್ನ ಯಾರು ಯಾರು ಅಂತೆ ಈ ಪಂಡ ಇನಿ ಆಯ್ನ ಇವೆಂಟ್ ಇನಿ ಫೋಟೋಸ್ ಇವರು ತೆಗೆದದ್ದು ಬಂದಿದ್ದಾಗ 2 ದಿನ ಬೊಕ್ಕ ಮಾಡಿ ಅವೇ ಇನ್ಸ್ಟಾಗ್ರಾಮಲ್ಲಿ ನೀವು ಆಲ್ರೆಡಿ ನೋಡಿರ್ತೀರಿ ಅದು ಫೋಟೋಸ್ ಇವ್ರು ತೆಗ್ದದ್ದು ಹಾಂ ಇದೆಂತ ಬೂಟ್ಸ್ ಹಾಂ ಗ್ಲೌಸ್ ಅದರಲ್ಲಿ ಉಂಟು 2 ಡಫಲ್ ಬ್ಯಾಗ್ ಇದೊಂದು ಡಫಲ್ ಬ್ಯಾಗ್ ಉಂಟಲ್ಲ ಸೇಮ್ ಡಫಲ್ ಬ್ಯಾಗ್ ನಂಗೆ ಇವರು ಒಂದು ಗಿಫ್ಟ್ ಮಾಡಿದ್ರು ಥ್ಯಾಂಕ್ ಯು ಸೊ ಮಚ್ ಇದು ಲಾಸ್ಟ್ ಟೈಮ್ ಗಿಫ್ಟ್ ಮಾಡಿದ್ದು ನಾನು ತುಂಬ ಯೂಸ್ ಮಾಡಿ ಬ್ರೋ ಏತ್ ಯೂಸ್ ಅಂತ ಗೊತ್ತು ನಾವು ಒಂದಿನ ಸುಮ್ಮನೆ ಮಾತಾಡೋದು ನಾನು ಹೇಳಿದೆ ಅದು ರಾಯಲ್ ಎನ್ಫೀಲ್ಡ್ ಯಾವುದೋ ಬ್ಯಾಗ್ ಇಲ್ಲ ಅಂತ ಮತ್ತು ಇವ್ರು ಫ್ರೀಯಲ್ಲಿ ಕೊಟ್ಟರು ಅದು ಮತ್ತು ನಾನು ಯೂಸ್ ಮಾಡಿದೆ ಅಮ್ಮ ಯೂಸ್ ಮಾಡಿದ್ರು ನಾವು ಎಲ್ಲೆಲ್ಲಿ ಯಾವುದೋ ಟ್ರಿಪ್ಪಿಗೆಲ್ಲ ಯೂಸ್ ಮಾಡಿದೆ ಅಂತಿಲ್ಲ ಸೊ ಹಾಗೆ ರಾಯಲ್ ಎನ್ಫೀಲ್ಡ್ ಇನ್ನೊಂದು 2 ಡಫಲ್ ಬ್ಯಾಗ್ ಬಂದಿದೆ ಥ್ಯಾಂಕ್ ಯು ಸೊ ಮಚ್ ಬೇದೆ ಸರ್ ಅವನಿಗೆ ಮಾಡಲಿ ಸೈಡ್ ಇಡು ಮಸ್ತ್ ಖುಷಿ ಆಗಿರ್ ಬರ್ತೀನಿ ಹಾಂ ಗಾಡಿ ಈಗ ಕೆಳಗೆ ಹೋಗ್ತದೆ ಲಿಫ್ಟಲ್ಲಿ ಜಾಗ್ರತೆ ಫೋನ್ ಅಲ್ಲತ್ತ ಓ ಸೊ ಎಲ್ಲ ನಾವೆಲ್ಲ ಹೊರಟಿದ್ದೇವೆ ಈಗ ಹೋಗಲ್ಲ ಆಕಾಶ್ ಸೆಟಲ್ ಆಕಾಶ್ ಸೆಟಲ್ ಬರ ಹಾಂ ಲೆಟ್ಸ್ ಗೋ ಫೈನಲಿ ಹಿಮಾಲಯನ್ ಬಂತು ಈಗ ಸೀದಾ ರೈಡ್ ಮಾಡುವ ಫುಲ್ ಸೆಟ್ ಇಲ್ಲಿ ನೋಡ್ಬೋದು ಇಲ್ಲಿ ಉಂಟು ಗಾಡಿ ವಾವ್ ಎಷ್ಟು ಚಂದ ಉಂಟು ಮಾರೆ ಕ್ರೇಜಿ ಸಾರಿಗಾರ್ಡ್ ಕೆಪ್ಪೋಡು ಮೈನ್ ಫಾಗ್ಲೆ ಬ್ರೋ ಫಾಗ್ಲೆ ಮಾತ್ರ ಕ್ರೇಜಿ ಸೆಟಪ್ ಮಲ್ಪನ ಪ್ಲಾಂಡೋಲೆ ಒಂಜಿ ಮೂಲು ಬಕ್ಕೊಂಜಿ ಮೂಲು ಹಾಂ ಇಜ್ಜಿ ಬ್ರೋ ಯಾನ್ ವೆಜ್ ಇನ್ನು ಗುರುವಾರ ಆತ ಸೊ ನಿಮಗೆ ತರಕಾರಿ ಅಂಗಡಿಯಲ್ಲ ಸಂಭವ ಅಂಗಡಿ ಹೊತ್ತು ಇನಿ 100% ಬ್ರೋ 100% ಗಲೆಗೆ ಕೆಲವು ಬತ್ತು ಅವು ಮಾತ್ರ 200%. ಇವ್ರು ಹೇಳೋದಂತಂದ್ರೆ ಇವತ್ತಿದೊಂದು ವಿಡಿಯೋ ನೋಡಿ ಸುಮಾರು ಜನಕ್ಕೆ ಹೊಟ್ಟೆ ಉರಿ ಆಗ್ಬೋದಂತ ಆಗ್ಬೋದಲ್ಲ ಹೌದಣ್ಣ ಸಿಗುವ ಏನಕ್ಕೆ ಇದು ಬೇಕದಾ ಬ್ರೋ ಒಂದು ಇಪ್ಪು ಒಂದು 10 ನಿಮಿಷ ಬ್ರೋ ನಮ್ಮ ಬಕ್ಕ ಪಿದಾಡಿಯಾ ಇವನ್ ನೋಡಿ ಮಾಡೋದು ನೋಡಿ ಎಂತ ಕೆಲಸ ಎಂತೆಲ್ಲ ಮಾಡಲಿಕ್ಕೆ ನನ್ನ ಬೈಕಿಗೆ ಒಂದು ಫಸ್ಟ್ ಸ್ಟಿಕ್ಕರ್ ಹಾಕೋದು ರೈಡಿಂಗ್ ಬ್ರದರ್ ಹೊಡಿದು ಸೊ ನಿಖಿಲ್ ಬಾಯ್ ಹಾಕ್ತಿದ್ದಾರೆ ಆಲ್ ಮೈ ಗುಡ್ ಲಕ್ ವಿತ್ ಹಿಮ್ ಹಾಂ ಸರಿ ಅಣ್ಣ ಎಸ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೊ ಮಚ್ ಜರ್ನಿ ಫುಲ್ ಸಪೋರ್ಟ್ ಫ್ರಮ್ ಮೈ ಟೀಮ್ ಥ್ಯಾಂಕ್ ಯು
ವೀಲಿ ಬೇಡ ಮಾರೆ. ಸೊ ಇದೀಗ ನಂದು ಫಸ್ಟ್ ರೈಡ್. ಈಗ ಒಂದು ಡ್ರೋನ್ ಶಾಟ್ ಮಾಡಲಿಕ್ಕೆ ನೋಡಿ, ಡ್ರೋನ್ ಎಲ್ಲ ರೆಡಿ ಉಂಟು ನಮ್ಮದು ಗಗನ್. ಇದು ಡ್ರೋನ್ ಇದು ಪೈಲಟ್ ಇದು ಅಸಿಸ್ಟೆಂಟ್ TVS ಹರ್ಷಿತ್ ಸಹ ರೆಡಿಯಾಗಿದೆ. ಫಸ್ಟ್ ನಾವು ಪೆಟ್ರೋಲ್ ಹಾಕುವ. ಫಸ್ಟ್ ಪೆಟ್ರೋಲ್ ನಮ್ಮ ಗಾಡಿದು ಫುಲ್ ಮಲ್ಪ್ಲೆ. ಸೊ 17 ಲೀಟರ್ಸ್ ಫ್ಯೂಲ್ ಟ್ಯಾಂಕ್ ಇದ್ದಿದ್ದು 11 ಲೀಟರ್ ಆಗಿದೆ. ಅದು ಶೋರೂಮಲ್ಲಿ 400 ರುಪೀಸ್ ಪೆಟ್ರೋಲ್ ಹಾಕಿದ್ದಾರೆ. 1420 ಪೆಟ್ರೋಲ್ ಆಯಿತು. 12 ಲೀಟರ್ಸ್. ಯೂಟ್ಯೂಬ್ ಉಂಟು ನನ್ನ. ಇಡಬೇಡ ಮಾರೆ ಹೊಸ ಗಾಡಿ. ತುಂಬ ಅಂದರೆ ತುಂಬ ಖುಷಿ ಆಗ್ತುಂಟು ಮಾತ್ರ ನನಗೆ. ವಾಟ್ರಾಶಿ ಖುಷಿ ಆಗ್ತುಂಟು. 80 ಮೇಲೆ ಹೋಗಬಾರ್ದು ಅಂತ ಹೇಳಿದ್ದಾರೆ. ಎಂತ ಮಾಡೋದು ಗೊತ್ತಾಗ್ತಿಲ್ಲ ಮಾರೆ. ನಮ್ಮ ಕೈ ಸುಮ್ಮನೆ ಇರ್ತದೆ ನೋಡಿ. ಹೀಗೆ ಟ್ವಿಸ್ಟ್ ಮಾಡುವಾಗ ಗಾಡಿ ಹೋಗಿ ಆಯ್ತು. ಎಷ್ಟು ಸ್ಮೂತಲ್ಲಿ ಹೋಗ್ತದೆ ಮಾರೆ ಈ ಹೊಂಡ ಗುಂಡಿ ಎಲ್ಲ. ಅದಕ್ಕೆ ಎಲ್ಲರೂ ಹಿಮಾಲಯನ್ ತಗೊಳ್ಬೇಕು ಇಂಡಿಯನ್ ರೋಡ್ಸಿಗೆ. ಜಂಪೇ ಆಗೋದಿಲ್ಲ ಮಾರೆ ಗಾಡಿ ಜಾಸ್ತಿ. ಅದೇ ನಂದು ಬುಲೆಟ್ ಎಲ್ಲ ಬಡ 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 ಆಗ್ತಿತ್ತು ನೋಡಿ. ಕ್ರೇಜಿ ಮಾರೆ. ಓ ಫಸ್ಟ್ ಸರ್ವಿಸ್ ಉಂಟಲ್ಲ. ಹೌದು, ಹೀಟ್ ಆಯಿತು. ಎಷ್ಟು ಸ್ಪೀಡ್ ಹೋದೆ? 80. ಅಲ್ಲ ಈ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ದಿನ ಸ್ಲೋ. ಓಕೆ. ತುಲ ತಿರ್ಗೈಂತುಲ ತಿರ್ಗೈಂತುಲ ಹೇಗಾಗ್ತದೆ? ಒಳ್ಳೆ ಆಗ್ತದಲ್ಲ? ಗೇರ್ ಸಿಗ್ಲಿಲ್ಲ ಅಂತ ಇದ್ರಲ್ಲಿ ಮೇಲೆ ಎತ್ತಬೇಕಲ್ಲ. ಹೌದು. ಮಣಿಪಾಲ್ ಬರ್ಪನಾ ಒಂದು ಚಾಪರ್ಕ ಸೆಟ್ ಅದು. ಹಾಂ ಬೈಕ್ ಇಜ್ಜ ನಿನ್ನ ಬೈಕ್ ಅವಳು. ಓ ಗ್ಯಾರೇಜ್ ರೋಡ ಜಸ್ಟ್ TVS ಥಿಂಗ್ಸ್ ಇದೆ ನೋಡಿ ಅಪಾಚಿ. ಒಂದು ಆದಷ್ಟು ಬೇಗ ನಾನು 500 ಕಿಲೋಮೀಟರ್ಸ್ ಮಾಡ್ತೇನೆ. ಈಗ ಜಸ್ಟ್ 9 ಕಿಲೋಮೀಟರ್ಸ್ ಆಗಿದೆ. 500 ಕಿಲೋಮೀಟರ್ ಮಾಡಿ ಇದ್ರದ್ದು ಟಾಪ್ ಸ್ಪೀಡ್ ಎಷ್ಟುಂಟು ಅಂತ ನೋಡ್ಬೇಕು. ಪೊಲೀಸ್ ಇದ್ರೆ ಆರಾಮ್ಸೆ ಹೋಗು. ಯಾಕಂದ್ರೆ ಅಂಕುಶ್ ಬೈಕಲ್ಲಿ ಎಕ್ಸಾಸ್ಟ್ ಉಂಟು, ಅದಕ್ಕೆ ಮತ್ತೆ ಪೊಲೀಸ್ ಕೈಯಲ್ಲಿ ಸಿಕ್ಕಿ ಬೀಳೋದಂತಾಗೆ. ಈಗ ಕೆಲವರು ಎಣಿಸ್ಬೋದು ಬರೀ ಹಿಮಾಲಯನಿಗೆ ನಾವು ಅಷ್ಟೆಲ್ಲ ಫ್ರೆಂಡ್ಸನ್ನೆಲ್ಲ ಎಂತ ಕರೆದಂತ. ಅದೇ ಈ ಹಿಮಾಲಯನ್ ಬದಲು ಒಂದು ಸೂಪರ್ ಬೈಕ್ ತಗೊಂಡ್ರು ಸಹ ನಾನು ಈ ಬೈಕಲ್ಲಿ ಎಂತ ಮಾಡ್ಬೇಕಂತ ನಾನು ಪ್ಲಾನ್ ಇಟ್ಕೊಂಡಿದ್ದೇನೆ. ಅದನ್ನ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಹಿಮಾಲಯನ್ ಒಂದು ಅಡ್ವೆಂಚರ್, ಇದರಲ್ಲಿ ಅಡ್ವೆಂಚರೇ ಮಾಡಬೇಕು. ಹಾಗೆ ನಂದು ತುಂಬಾ ಎಲ್ಲ ಪ್ಲಾನ್ಸ್ ಉಂಟು. ನಂದು ಪ್ಲಾನ್ಸ್ ಎಲ್ಲ ನೀವು ನೋಡ್ಬೇಕಂತಿದ್ರೆ ನೀವು ನನ್ನೊಟ್ಟಿಗಿರಿ. ಒಳ್ಳೊಳ್ಳೆ ಜಾಗ ತೋರಿಸ್ತೇನೆ, ಒಳ್ಳೊಳ್ಳೆ ಅಡ್ವೆಂಚರ್ಸ್ ತೋರಿಸ್ತೇನೆ. ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೇನೆ. ನೋಡುವ, ವಿಲ್ ಎಕ್ಸ್ಪ್ಲೋರ್ ಟುಗೆದರ್. ಈಗ ಸೀದಾ ನಾವು ಮಣಿಪಾಲ್ ಹೋಗುವ. ತಲೆನೋವಾಗ್ತುಂಟು, ಒಂದು ಒಳ್ಳೆ ಚಾ ಕುಡಿಯುವ. ಯಾಕಂದರೆ ನಿನ್ನೆ ಎಕ್ಸೈಟ್ಮೆಂಟಲ್ಲಿ ನಿದ್ರೆ ಇಲ್ಲ. ಆದರೆ ಇವತ್ತು ಪುನಃ ಬೈಕ್ ಉಂಟಂತ ಖುಷಿಯಲ್ಲಿ ಸಹ ನಿದ್ರೆ ಬರದೇ ಇರ್ಬೋದು, ನೆವರ್ ನೋ. ಈಗ ನನಗೆ ಫೀಲ್ ಆಗ್ತುಂಟು ಇಲ್ಲಿ ಗೇರ್ ಶಿಫ್ಟಿಂಗ್ ಎಲ್ಲ ಉಂಟಲ್ಲ, ಕರೆಕ್ಟಾಗಿ ಶಿಫ್ಟ್ ಆಗ್ತಿಲ್ಲ. ನಾನಾಗ 5th ಗೇರ್ ಹಾಕಿದೆ. 5th ಗೇರ್ ಹಾಕಿದ್ರೆ ಸಹ ಟಕ್ ಟಕ್ ಅಂತ ಸೌಂಡ್ ಆಗಿ ಪುನಃ 4th ಗೆ ಬಂತು. ಅದೆಲ್ಲ ಫಸ್ಟ್ ಸರ್ವಿಸಲ್ಲಿ ಸೆಟ್ ಮಾಡ್ಬೋದು. ನಾನೀಗ ತೋರಿಸ್ಬೇಕಂತಿದ್ದೆ, ಮತ್ತೆ ತೋರಿಸಿದ್ರೆ ಪುನಃ ಟೈಮ್ ವೇಸ್ಟ್ ಆಗ್ತದೆ. ಯಾವ ಗಾಡಿ ಮುಂದೆ ಇದ್ರು ಸಡ್ಡಿಲಿ ರಿಕ್ಷಾದವ್ರು ಮುಂದೆ ಇರಬಾರ್ದು ಮಾರ. ಅವ್ರು ಎಲ್ಲಿಂದ ಬರ್ತಾರೆ, ಎಲ್ಲಿಂದ ಹಿಂದಿಂದ ಇಡ್ತಾರೆ ಗೊತ್ತಾಗೋದಿಲ್ಲ. 1.5 ವರ್ಷ ಹಿಂದೆ ನಾನಾಗ ಯೂಟ್ಯೂಬ್ ಅಂತ ಇರಲಿಲ್ಲ, ಆಗ ಕ್ಯಾಮರಾಸ್ ಅಂತ ಇರಲಿಲ್ಲ. ಇದೇ ಸಿಗ್ನಲಲ್ಲಿ ಸಿಗ್ನಲ್ ರೆಡ್ ಬಂತಂದ್ರೆ ನಾನು ನಿಲ್ಸಿದ್ದು. ಇವ್ರು ಬಂದು ಹಿಂದಿಂದ ಇಟ್ಟದ್ದೆ ನನಗೆ ಬುಲೆಟಿಗೆ. ಮತ್ತೆ ನೋಡೋ ಅವ್ರದ್ದು ಪ್ಲಾನ್ ಇದೆ ಸಿಗ್ನಲ್ ರೆಡ್ ಬರ್ಲಿಕ್ಕೆ ರಪ್ಪ ಹೋಗು ಅಂತ ಎಣಿಸಿದೆ. ಅಂದ್ರೆ ನಾನೆಂತ ಮಾಡಿ ನಾನು ನಿಲ್ಸಿಬಿಟ್ಟೆ. ಅದು ಅವ್ರಿಗೆ ಇಷ್ಟ ಆಗಲಿಲ್ಲ ನಾನು ನಿಲ್ಸಿದ್ದೆ. ಯಾರ ಹಿಂದಿಂದ ಆ ಥರ ಹಾರ್ನ್ ಆಗ್ತಿದ್ದಾನೆ ಮಾರವ. ನಾನೀಗ ಮಣಿಪಾಲ್ ಬಂದೆ. ನಂದು ದೊಡ್ಡಮ್ಮ ಇಲ್ಲೇ ಇರ್ಬೋದು. ಅವ್ರಿಗೊಂದು ಗಾಡಿ ತೋರಿಸುವ. हाँ दौड़ಮ್ಮ बका। हाँ नया गाड़ी अभी लेके आया शोरूम से ಎಂಚುಂಡು ಅಂದು ಅಕ್ಕೋಲ್ಲೇರ ಅಂದ ಹಾಂ ಗಮ್ಮತ್ ಪಣ್ಣು ಪುಟ್ರ ಗಮ್ಮತ್ ಪಣ್ಣು ಪಪ್ಪ ಇಂಕ ನಿನ್ನ ಪಿರೋಡಿತ್ತಾರೆ ಓಲ್ಲೇರು ಒಂದು ಗೊತ್ತುಜಿ ಯಾ ಬೇಗ ಬೇಗ ಬತ್ತೆ ಇದು ಸದ್ಯಕ್ಕಿಂತ ಒಂದೊಂಜಿ ಪಾಡೆ ನಕ್ಕಲ್ ಗಾರ್ಡ್ ಒಂದು ಹಾಂ ಅವು ನಕ್ಕಲ್ ಗಾರ್ಡ್ ಅವು ಬೂರ್ಣಪುರ ಅಂಚದಲ್ಲ ತಾಕನ್ಲಕ್ಕ ಬುಡ್ರ ಗಮ್ಮತ್ ಉಂಡು ಪಪ್ಪ ಬುಡಿ ರಂಜರೌಂಡು ಹಾಂ ಪುತ್ತರ್ಪುರ ಪಾಡ್ದಾಣ್ ಸೊ ನಾನು ನೋಡಿ ನಂದು ಪಪ್ಪ ದೊಡ್ಡಪ್ಪ ದೊಡ್ಡಮ್ಮ ಅಮ್ಮ ಮತ್ತು ಜಿಬಿನ್ ಬ್ರದರ್ ಫ್ರಮ್ ಎನದರ್ ಮದರ್ ಹೇಳಿದಲ್ಲ ಅವನು ಮತ್ತು ಇನ್ನೊಬ್ಬ ನಂದು ಕಸಿನ್ ಸಾಯಿ ಎಲ್ಲ ಇದ್ದಾರೆ ಅಲ್ಲಿ. ಈಗ ನಮ್ಮದು ಫ್ರೆಂಡ್ಸ್ ಎಲ್ಲ ಅಲ್ಲಿ ಚಾಯ್ ಕೆಫೆಯಲ್ಲಿ ಕಾಯ್ತಿದ್ದಾರೆ, ಅದಕ್ಕೆ ಅಲ್ಲಿ ಹೋಗ್ತೇನೆ ನಾನು. ನಮ್ಮದು ಪಪ್ಪ ಅಣ್ಣ ಅವರೆಲ್ಲ ಹೋಗ್ತಾರೆ ಮನೆಗೆ ಸ್ವಲ್ಪತ್ತಲ್ಲಿ. ನಾನು ಈಗ ಇಲ್ಲಿ ಚಹಾ ಕುಡಿದು ಮತ್ತೆ ಪುನಃ ಬರ್ತೇನೆ, ಯಾಕಂದ್ರೆ ನನ್ನ ಅಕ್ಕ ಎಲ್ಲ ಹೊರಗಡೆ ಹೋಗಿದ್ದಾರೆ. ಅಕ್ಕನಿಗೆ ಬೈಕ್ ತೋರಿಸ್ಲಿಕ್ಕೆ ಉಂಟು. ಓ ಅಮ್ಮ
ಅಮ್ಮ ಎಲ್ಲ ಹೋದ್ರೆ ಮನೆಗೆ? ಅಮ್ಮ ಇಲ್ಲಿ ಅಲ್ಲಿದ್ದಾರೆ, ರಾಯಲ್ ಎಂಬಸಿಲಿದ್ದಾರೆ. ಹೇಗೆ ಆಗ್ತದೆ ಡ್ರೈವ್? ಬ್ರೋ ಡ್ರೈವ್ ಮಾತ್ರ ಮಾತಾಡಲಿಕ್ಕಿಲ್ಲ. ಡ್ರೈವ್ ಅಲ್ಲ ಮಾರೆ, ರೈಡ್. ಗ್ಲೌಸ್ ಹಾಕ್ತೀರಾ ಈಗ? ಹಾಂ ಗ್ಲೌಸ್ ಹಾಂ, ಗ್ಲೌಸ್ ಹಾಕ್ತೆ. ನಾನು ಗ್ಲೌಸ್ ಹಾಕ್ತೀರಿ ಅಂತ ಹೇಳಿದ್ರೆ ನಮ್ಮದು ಸ್ಟೈಲಿಶ್ ಸುಮಂತ್ ಬಂದಿದ್ದ. ಈಗ ಹೇಗೆ ಪಾಶ್ ಆಗಿ ಬಂದಿದೆ ಅಂದರೆ ಈಗ ಯಾರೆಲ್ಲ ಬರ್ತಾರೆ 30 ಜನ ಇದ್ದಾರೆ ಹಾಗೀಗೆಲ್ಲ ಹೇಳಿದೆ. ಅಲ್ಲಿ ಬರುವಾಗ ಮತ್ತೆ ಒಳ್ಳೆ ಬರ್ತಾರೆ ಬಂದ್ರಲ್ಲ ಮುರ್ಚು. ಸೊ ಈಗ ಸುಮನ್ ನನ್ನೊಟ್ಟಿಗೆ ಬರ್ತಾರೆ ಫೆಬ್ರವರಿಗೆ. ಯಾಕಂದ್ರೆ ಬರುವಾಗ ನಂದು ಕಸಿನ್ಸ್ ಬಂದಿದ್ರಲ್ಲ, ಕಿರಣ್ ಮತ್ತು ಸಾಯಿ, ಅವರೊಟ್ಟಿಗೆ ಬಂದದ್ದು. ಅವ್ರು ಮುಂದೆ ಹೋದ್ರು, ಮತ್ತೆ ಸುಮಂತ್ ಇದ್ದ ಹೋಗೋಟ್ಟಿಗೆ. ನನಗೆ ಇದರಲ್ಲಿ ಈಗ ಸದ್ಯಕ್ಕೆ ಇಷ್ಟ ಆಗಲಿಲ್ಲ ಅಂತಂದರೆ ವರ್ಸ್ಟ್ ಹೆಡ್ಲೈಟ್ ಇರೋದು ಇದರಲ್ಲಿ. ಈ ಹೊಂಡ ನೋಡಿ, ನಾನು ಟೆನ್ಷನೇ ಬೇಡ ನೋಡಿ, ಆರಾಮ್ಸೆ ಇದ್ರ ಮೇಲಿಂದ ಹೋಗ್ತೇನೆ ನಾನು. ಇದಕ್ಕೆ ಹಿಮಾಲಯನ್ ತೊಗೊಳೋದು ನಾನು, ಗೊತ್ತಾಯ್ತಾ? ನೋಡಿ ಇದೀಗ ಡಿಮ್ ಉಂಟು ಆಯ್ತಾ, ಡಿಮ್ ಡಿಪ್ ಮಾಡ್ತಿದ್ದೆ ಎಂಥ ಡಿಫ್ರೆನ್ಸೇ ಇಲ್ಲ. ನೋಡ್ಲಿಕ್ಕೆ ಚಂದ ಉಂಟು ಹೊರಗಡೆಯಿಂದ ನೋಡ್ಲಿಕ್ಕೆ. ರಾಯಲ್ ಎನ್ಫೀಲ್ಡ್ ಲೋಗೋ ಬಂದು ಮಿಡಲಲ್ಲಿ ಭಾರಿ ಸೂಪರ್ ಉಂಟು ಮಾತ್ರ. ಆದರೆ ಪ್ರಯೋಜನ ಇಲ್ಲ, ನಮ್ದು ಲೈಫಲ್ಲಿ ಆಟ ಆಡೋದು ಅಷ್ಟೇ. ನೋಡಿ 6 ಗೇರ್ ಇದ್ರೂ ಸಹ ಗೇರ್ ಬೀಳಲಿಲ್ಲ ಮಾರೆ. ಎಂಥದ್ದು ಒಂದು ಪ್ರಾಬ್ಲಮ್ ಉಂಟು. ಈಗ ಫಸ್ಟ್ ಸರ್ವಿಸಲ್ಲಿ ಎಲ್ಲ ಸರಿ ಮಾಡಬೇಕು. ನಂದು ಪ್ಲಾನ್ ಉಂಟು ಹೈ ಪರ್ಫಾರ್ಮೆನ್ಸ್ ಹೆಡ್ಲೈಟ್ ಹಾಕ್ಬೇಕಂತ. ಮೇನ್ ಹೆಡ್ಲೈಟ್ ಚೇಂಜ್ ಮಾಡೋದಿಲ್ಲ, ಫಾಗ್ ಲ್ಯಾಂಪ್ಸ್ ಮತ್ತೆ ಒಂದು ವೈಡ್ ಫಾಗ್ ಲ್ಯಾಂಪ್, ಇನ್ನೊಂದು ಥ್ರೋ. ನನಗೆ ಥ್ರೋ ತುಂಬ ಕ್ರೇಜ್ ಇರಬೇಕು. ಸೊ ಇವತ್ತು ಡೇ ಭಾರಿ ಗಮ್ಮತ್ತಾಯಿತು. ದ ಮೋಸ್ಟ್ ಮೆಮೊರೇಬಲ್ ಡೇ. ಇದರಲ್ಲಿ ಸೈಡಲ್ಲಿ ನಿರಿ ಹೆಬ್ರಿ ಅಂತ ಸ್ಟಿಕ್ಕರ್ ಹಾಕಿದಲ್ಲ, ಅದು ನಾನು ಮೊನ್ನೆ ಬಂದು ಸ್ಟಿಕ್ಕರ್ ಎಲ್ಲ ಹಾಕಿ ಹೋದದ್ದು. ಅದೀಗ ವೀಡಿಯೋ ನಾನು ನೆಕ್ಸ್ಟ್ ಹಾಕ್ತೇನೆ. ಕೌಶಿಕ್ ಅಣ್ಣ ಅವ್ರ ಹತ್ರ ಹಯಬುಸ ಉಂಟು, ಹಯಬುಸ. ನಾನು ಇಷ್ಟು ದಿನ ಬೇರೆಯವ್ರದ್ದು ಹಿಮಾಲಯನ್ ನೋಡ್ತಿದ್ದೆ ರೋಡಲ್ಲಿ ಹೋಗುವಾಗ. ಹಿಮಾಲಯನ್ 450 ಅಂತ ಮೋಸ್ಟ್ ಸ್ಟ್ರೆಚ್ ಇದೆ ನಂದು ಸ್ಟ್ರೆಚ್. ನಾನು ಇಲ್ಲಿಂದ ಹೆಬ್ರಿಗೆ ಯಾವತ್ತು ಹೋಗ್ತಿರ್ತೆ ಬುಲೆಟಲ್ಲಿ. ಆದ್ರೆ ಇವತ್ತು ನನ್ನ ಸ್ವಂತ ಹಿಮಾಲಯನಲ್ಲಿ ಹೋಗುವಾಗ ನಂಗೆ ಅದು ಖುಷಿ ಉಂಟಲ್ಲ, ನಂಗೆ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗ್ತಿಲ್ಲ. ತುಂಬ ಅಂದರೆ ತುಂಬ ಖುಷಿ ಆಗ್ತುಂಟು. ನೋಡುವ ನೆಕ್ಸ್ಟ್ ಒಳ್ಳೊಳ್ಳೆ ಕಂಟೆಂಟ್ ಕೊಡುವ, ಒಳ್ಳೊಳ್ಳೆ ಜಾಗಕ್ಕೆ ತಿರುಗುವ. ಥ್ಯಾಂಕ್ ಯು. ಈಗ ತಗೊಂಡು ಬಂದದ್ದು. ಹೌದೌದು, ಪಾಪ ಹಾಂ. 20 minutes later. ಬೇಗ ಬಂದಿದ್ದಾರೆ. ಎಷ್ಟು ಬೇಗ ಬಂದದ್ದು ಗೊತ್ತೇ ಇಲ್ಲ. ಬಾಯ್ ಬ್ರೋ, ಬಾಯ್. ಹಾಂ, ಅವ್ನು ಅಂಕುಶ್ ಇದ್ದಾನಲ್ಲ, ಅವನಿಗೆ ಕಾಲೇಜ್ ಇತ್ತು. ಕಾಲೇಜ್ ಮಧ್ಯಾಹ್ನ ಬಂಕ್ ಮಾಡಿ ಇಲ್ಲಿಗೆ ಬಂದದ್ದು. ಪಾಪ 9 ಗಂಟೆ ಆಯ್ತು. 9 ಗಂಟೆವರೆಗೆ ಇದ್ದ ನನ್ನೊಟ್ಟಿಗೆ. ನಾನು ಮತ್ತೆ ನನ್ನ ಪೇರೆಂಟ್ಸ್ ಹೋದರೆ ಇಷ್ಟು ಗಮ್ಮತ್ತು ಆಗ್ತಿರ್ಲಿಲ್ಲ. ಅದಕ್ಕೆ ನಾವು ಫ್ರೆಂಡ್ಸನ್ನು ಕರೆದದ್ದು. ತುಂಬ ಖುಷಿ ಆಯ್ತು ಮಾತ್ರ ಇವತ್ತು. ಫ್ರೆಂಡ್ಸ್ ಇದ್ದದಕ್ಕೆ ಡೇ ಒಳ್ಳೆ ಗಮ್ಮತ್ತಾಯ್ತು. ಪಿಂಕ್ ಕಲರ್. ಹಾಂ, ಪಿಂಕ್ ಕಲರ್, ನಿರಿ ಅಂತ ಪಿಂಕ್ ಕಲರ್ ಚೆನ್ನಾಗಿದೆ ಅಲ್ಲ. ಅಂಕಲ್ ಒಂದು ರೌಂಡ್ ಓಡಿಸಿದ್ರ? ನಾನು ಓಡಿಸೇ ಇತ್ತಲ್ಲ.